ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಅಡಿಕೆ ಬೆಳೆಗಾರರನ್ನು ಕಾಡುತ್ತಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಅಡಿಕೆಯನ್ನು ಸಾಗಾಟ ಮಾಡುತ್ತಿರುವ ವಾಹನವನ್ನು ಮಹಾರಾಷ್ಟ್ರವೂ ಸೇರಿದಂತೆ ಕೆಲವು ಕಡೆಗಳಲ್ಲಿ ನಿರ್ಬಂಧಿಸಿ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಿರುವುದರ ಬಗ್ಗೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ನಾವು ಭೇಟಿಯಾಗಿ ಎಲ್ಲ ಮನವಿ ಕೊಟ್ಟಿದ್ದೆವು. ನಮ್ಮ ಅಡಿಕೆ ಬೆಳೆಗಾರರ ಅಡಿಕೆಯನ್ನ ಮಧ್ಯದಲ್ಲಿ ವಾಹನದ ಸಾಗಾಟ ಸಂದರ್ಭದಲ್ಲಿ ತೊಂದರೆ ಕೊಡಬಾರದು ಮತ್ತು ವಿನಾಕಾರಣ ದಂಡ ವಿಧಿಸುವುದು ಸೇರಿದಂತೆ ಈ ಅಡಿಕೆ ಬೆಳೆಗಾರರಿಗೆ ಸಾಗಾಟ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನೆರವಿಗೆ ಬರಬೇಕು ಅಂತೇಳಿ ನಾವು ಮನವಿ ಕೊಟ್ಟಿವಿ. ಪ್ರಹ್ಲಾದ್ ಜೋಶಿ ಅವರು, ನಾನು, ಚೌಟ, ರಾಘವೇಂದ್ರ ಎಲ್ಲ 3 ಜನ ಎಂಪಿಗಳು ಕೂಡ ಇದ್ದೆವು. ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇನ್ನು ಮುಂದೆ ಕರ್ನಾಟಕವೂ ಸೇರಿದಂತೆ ಯಾವುದೇ ಬೆಳೆಗಾರರಿಗೆ ಅವರ ವಾಹನಕ್ಕೆ ತೊಂದರೆ ಕೊಡದೇ ಇರುವಂತೆ ಸೂಚನೆಯನ್ನ ಕಾರ್ಯದರ್ಶಿಯವರ ಮೂಲಕ ಕೊಟ್ಟಿದ್ದಾರೆ. ಬಹುತೇಕ ಬಹಳ ದಿವಸಗಳಿಂದ ಕಾಡುತ್ತಿರುವಂತಹ ಈ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನಮಗೆ ಆಶೆ ಇದೆ. ಕರ್ನಾಟಕ, ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರರ ಸಾಗಾಟದ ಸಮಸ್ಯೆ ಇದರಿಂದ ಪರಿಹಾರ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ ಕಾರಣಕ್ಕೋಸ್ಕರ ನಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿದ್ದೇನೆ. ಮಹಾರಾಷ್ಟ್ರದಲ್ಲಿ ಗಡಿಯನ್ನು ದಾಟಿ, ಬೆಳಗಾವಿ ಗಡಿಯನ್ನು ದಾಟಿ ಹೋದಾಗ ಹಲವಾರು ಲಾರಿಗಳನ್ನ ಅಡಿಕೆ ತುಂಬಿದ ಲಾರಿಗಳನ್ನು ನಿರ್ಬಂಧ ಮಾಡಿ ನಿಮ್ಮ ಅಡಿಕೆಯನ್ನ ತಪಾಸಣೆ ಹೆಸರಿನಲ್ಲಿ ಬಹಳ ತೊಂದರೆ ಕೊಡ್ತಾರೆ, ಕಿರುಳು ಕೊಡ್ತಾರೆ, ವಿನಾಕಾರಣ ದಂಡ ವಿಧಿಸ್ತಾರೆ, 2-3 ದಿವಸಗಳ ಕಾಲ ಲಾರಿಯನ್ನು ತಡೆ ಹಿಡಿತಾರೆ ಅಂತ ರೈತರ ದೂರಿತ್ತು. ಆ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ನಾವೆಲ್ಲ ಎಂಪಿಗಳು ಒಟ್ಟು ಸೇರಿ ನಮ್ಮ ರೈತರಿಗೆ ತೊಂದರೆ ಆಗದಿದ್ದಂತೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದೆವು. ಎಲ್ಲವನ್ನು ವಿಷಯವನ್ನು ಆಲಿಸಿದಂತ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಇನ್ನು ಮುಂದೆ ಕರ್ನಾಟಕದ ಯಾವುದೇ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಮತ್ತು ಕಾರ್ಯದರ್ಶಿಯವರಿಗೆ ಅಲ್ಲೇ ಮಾರ್ಗದರ್ಶನವನ್ನ ಮತ್ತು ಸೂಚನೆಯನ್ನು ಕೊಟ್ಟು ಕರ್ನಾಟಕದ ರೈತರ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ ಎಚ್ಚರಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ SIR ಮಾಡ್ತಿರುವಂತಹ ಸಂದರ್ಭ, ಈ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿರುವಂತಹ ಸಂದರ್ಭ, ಮಸೀದಿಗಳಲ್ಲಿ, ಮದ್ರಾಸಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆ BLOವನ್ನು ಕುಳಿಸಿಕೊಂಡು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಈ ಬಾಂಗ್ಲಾದೇಶಿಯರ ಮತವೂ ಉಳಿಸಿಕೊಳ್ಳುವಂತೆ ಮತ್ತು ವಿದೇಶದಲ್ಲಿದ್ದಂತಹ ಮತಗಳನ್ನು ಕೂಡ ಉಳಿಸಿಕೊಳ್ಳುವಂತೆ, ಇನ್ನು 3-4 ಕಡೆ ಈ ಮತದಾರರ ಪಟ್ಟಿಯಲ್ಲಿ ಗುರುತಿಸಿಕೊಂಡಂತ ಪುಣ್ಯಾತ್ಮರು ಬುದ್ಧಿವಂತರಿದ್ದಾರೆ, ಅವನು ಉಳಿಸಿಕೊಳ್ಳುವಂತೆ ತಂತ್ರಗಳು ನಡೀತಾ ಇದೆ. BLOಗಳ ಮೂಲಕ ಕಾಂಗ್ರೆಸ್ಸಿನ ಚಿಹ್ನೆ ಇರುವಂತಹ ಕರಪತ್ರವನ್ನ ಅಲ್ಲಿರುವಂತಹ ಜನರಿಗೆ ಹಂಚಿಕೆ ಮಾಡಿ, ಮಸೀದಿ, ಮದ್ರಾಸ, ಕೆಲವು ಸಾರ್ವಜನಿಕ ಸ್ಥಳದ ಜನರ ಹಂಚಿಕೆ ಮಾಡಿ ನಿಮ್ಮ ಒಟ್ಟಿಗೆ ನಾವು ಭದ್ರತೆ ಕೊಡ್ತಾ ಇದ್ದೇವೆ ಅನ್ನುವಂತ ಭರವಸೆ ಮಾತುಗಳನ್ನ ಕಾಂಗ್ರೆಸ್ ಸರ್ಕಾರ ಅವರು ಚಿಹ್ನೆ ಇರುವಂತಹ ಕರಪತ್ರವನ್ನು ವಿತರಣೆ ಮಾಡೋದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ, ಅದು ಕೂಡ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಮನವಿಯನ್ನು ಮಾಡಿ, ಚುನಾವಣಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ, ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಗೊಂದಲವನ್ನು ಪರಿಹಾರ ಮಾಡಬೇಕು. ಯಾವ ರೀತಿ ಮತದಾರರ ಪರಿಷ್ಕರಣೆ SIR ಆಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲೂ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು. ಪ್ರತಿ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಿ ಈ ಗೊಂದಲವನ್ನು ಪರಿಹಾರ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾವು ಮಾಡಿದೆವು. ನಮ್ಮೆಲ್ಲ ಮನವಿಗಳನ್ನ ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ನಾವು ತಂಡವಾಗಿ ಹೋದಾಗ ನಮ್ಮೆಲ್ಲ ಮನವಿಗಳನ್ನು ಅವರು ಸ್ವೀಕಾರ ಮಾಡಿ ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದೆ ಈಗ ಆಗದೇ ಇದ್ದಾಗ ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ನಾವು ಇಲ್ಲಿವರೆಗೆ ಅಕ್ರಮ ಆಗಿರುವಂತಹ ಕೆಲವು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ತಡೆ ಹಿಡಿಬೇಕು ಅಂತ ಹೇಳಿದ್ದೇವೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಜ್ಞಾನೇಶ್ ಕುಮಾರ್ ಅವರು, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು, ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.